ಈ ತರ ವೈರಿಂಗು ನಿಮ್ಗೆ ಸ್ಮಾಲ್ ರ್ಯಾಟ್ ಬಂದು ನಿಮ್ಗೆ ಡ್ಯಾಮೇಜ್ ಮಾಡಬಾರ್ದು ವೈರಿಂಗೋಸ್ಕರನೇ ನೀವು ರ್ಯಾಟ್ ಮೆಶ್ ಹಾಕ್ಸೋದು. ಬಿಗ್ ಗಾಡಿಗೆ ಅಂದ್ರೆ ಈ ಗಾಡಿಗೆ ಅಂತ ಬಂದ್ರೆ 2500 ಇರುತ್ತೆ, 3 years ವಾರಂಟಿ ಇರುವಂಥದ್ದು. ಅಲ್ಯೂಮಿನಿಯಂ ಇರೋದ್ರಿಂದ ನಿಮಗೆ ತುಕ್ಕಿಡೋ ಚಾನ್ಸಸ್ ಕಮ್ಮಿ ಇರುತ್ತೆ. ಪ್ರೈಸ್ನ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಗೂಗಲಲ್ಲೇ ಪ್ರೈಸ್ ಚೆಕ್ ಮಾಡಿ ಆಮೇಲೆ ಬಂದು ಹಾಕ್ಸ್ಕೊಳ್ಳಿ ಸರ್ ನಿಮ್ಗೆ ಓಕೆ ಆದ್ರಿ ಅಂತ ಹೇಳಿದ್ರು. ಯಾವ ಥರ ಐಡೆಂಟಿಫೈ ಮಾಡಿದ್ರು ಡೆಲ್ಲಿ ಐಟಮ್ ಯಾವುದು ಮತ್ತೆ ಒರಿಜಿನಲ್ ಐಟಮ್ ಯಾವುದು ಅಂತ ಯಾವ ಥರ ಐಡೆಂಟಿಫೈ ಮಾಡೋದು? ಡೆಲ್ಲಿ ಐಟಮ್ ಬಂದು ಈ ತರ ಸಿಲ್ವರ್ ಬಾಡಿ ಬರುತ್ತೆ, ಓಕೆ. ಒರಿಜಿನಲ್ ಬಂದು ಫುಲ್ ಬ್ಲಾಕ್ ಬಾಡಿ ಬರುತ್ತೆ, ಅದ್ರ ಮೆಟಲ್ ಬಾಡಿ ಕೂಡ ಬರುತ್ತೆ. 500 ಸರ್ ಅಷ್ಟು ಬರಲ್ಲ, ನಿಮಗೆ ಒಂದು ಫ್ರೇಮ್ ಬರುತ್ತೆ, ಓಕೆ, ಒಂದು ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಸಾಕೆಟ್ ಟು ಸಾಕೆಟ್ ಕಪ್ಲರ್ ಕೂಡ ಬರುತ್ತೆ ಸರ್. 2 years ವಾರಂಟಿ ಕೊಡೋದು. ಓಕೆ, ಇನ್ನೊಂದ್ಸಲ ಪ್ರೈಸ್ ನ ತಿಳ್ಕೊಂಬಿಡಿ. 2 years ವಾರಂಟಿ ಕೊಡುವಂಥದ್ದು ಅಂದ್ರೆ ದುಡ್ಡು ಕೊಟ್ಬಿಡ್ತೀರಾ, ದುಡ್ಡು ಕೊಟ್ಟು ಐಟಮ್ ಕೊಡ್ತೀರಾ, 1000 ರೂಪಾಯಿ ಹೋಯ್ತಲ್ಲ. ಸೂಪರ್ ಸರ್. ಹಂಗಿದ್ರೆ ಗೂಗಲ್ ಅಲ್ಲಿ ಇದೇ ತರ ಸೀಟ್ ಕವರ್ ಬೇಕು ಅಂದ್ರೆ ನಂಗೆ ಡಿಸೈನ್ ಈ ತರ ಬೇಕು ಅಂತ ನೀವು ಹೆಂಗ್ ಹೇಳ್ತೀರಾ ಆ ತರ ಆಸಿಡೀಸ್ ಅದು ಮಾಡಿ ಕೊಡ್ತೀನಿ. ಜಿನ್ನಿನ್ ಲೆದರ್ ಬೇಕು ಅಂದ್ರೆ 5 seater ಗಾಡಿಗೆ ನಮ್ಮ ಹತ್ರ 7500 rupees ಇನ್ಸ್ಟಾಲೇಷನ್ ಸಮೇತ ಆಗುತ್ತೆ. ಸೊ ಅದಾದ್ಮೇಲೆ ಸ್ಟೇರಿಂಗ್ ಅಂತ ಬಂದ್ರೆ ಇವಾಗ ನಿಮಗೆ ಡೋರ್ನ ಪ್ಯಾಡಿಂದ ಹಿಡಿದು ಸ್ಟೇರಿಂಗು ಕೂಡ ಸೇಮ್ ಥೀಮಲ್ಲಿ ಬೇಕು ಅಂದ್ರೂ ಕೂಡ ಮಾಡ್ಕೊಡ್ತಾರೆ ಅಂತಲೇ ಹೇಳ್ಬೋದು. ಕೇರಳ ಐಟಮ್ಗಳೇ ಇಲ್ಲಿ ಬಂದ್ಬಿಡ್ತಾರೆ, ಕೇರಳಲ್ಲೂ ಸಿಗಲ್ಲ ಕೆಲವು ಐಟಮ್ಗಳು, ಆ ಥರ ಐಟಮ್ಗಳು ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ಲ ಸರ್? ಹ್ಞೂ ಸರ್, ಅಲ್ಲೇ ವೀಲ್ಸ್ ಇರಲಿ, ಬ್ಯಾಟ್ಮ್ಯಾನ್ ಇನ್ಸ್ಪೈರ್ ಇರಲಿ, ನಿಮಗೆ ಮಾಡಿಫೈಡ್ ಮಾಡೋದಿರಲಿ, ಮೊಬೈಲಲ್ಲಿ ಏನು ಬರುತ್ತೆ ನಿಮಗೆ ಐಫೋನು ವಿತ್ ಕಾರ್ಪ್ಲೇ, ಅದು ಆಟೋ 100 ಕಾರ್ಪ್ಲೇ ಕೂಡ ಇದೆ. ಸೊ ಆಯ್ಕೆ ಟ್ರೈಲ್ ನೋಡೋಕೆ ಗೊತ್ತಾಗಿರುತ್ತೆ, ನಾನು ಜಾಸ್ತಿ ಹೇಳೋಕೆ ಹೋಗಲ್ಲ. A to Z ಕಾರ್ ಸರ್ವಿಸು ಬಂದಿದ್ದೀನಿ ಆ್ಯಂಡ್ ಇಲ್ಲಿ ಬರೋ ರೀಸನ್ ಗೊತ್ತಾ, ಕಾರ್ ಮಾಡಿಫಿಕೇಶನ್ ಮಾಡ್ತಾರೆ, ಸರ್ವಿಸು ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಮೇನ್ ಥಿಂಗ್, ನಿಮ್ಮ ಹತ್ರ ಕಾರ್ ಇದೆ ಅಂತ ಅಂದರೆ ಅಥವಾ ಕಾರ್ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಸೆಕೆಂಡ್ಸಲ್ಲಿ ಕಾರ್ ತಗೋಬೇಕು ಅಂತ ಹುಡುಕ್ತಾ ಇದ್ರೆ ಅಥವಾ ಫ್ಯೂಚರಲ್ಲಿ ಕಾರ್ ತಗೊಳ್ತೀನಿ ಅನ್ನೋರು ಈ ವಿಡಿಯೋ ನೋಡಿ ತುಂಬ ಯೂಸ್ ಆಗುತ್ತೆ. ಓಕೆ, ಇವಾಗ ರ್ಯಾಟ್ ಮೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸರ್. ಯಾಕೆ ನಾನು ತುಂಬ ವಿಡಿಯೋ ಮಾಡ್ತಾ ಇರ್ತೀನಿ. ನೀವು ಎಷ್ಟೇ ಲಕ್ಷ ಕೊಟ್ಟು ಇನ್ವೆಸ್ಟ್ ಮಾಡಿ ಕಾರ್ ತಗೊಳ್ಳಿ ಅಥವಾ ಕೋಟಿನೇ ಕೊಟ್ಟು ಇನ್ವೆಸ್ಟ್ ಮಾಡಿ ನೀವು ಕಾರ್ನ ತಗೊಳ್ಳಿ. ಸೊ ನೀವು ಹೊರಗಡೆ ಹೋಗಿದ್ದೀರಾ ಅಂತಂದಾಗ ಚಾರ್ಜ್ಗೆ ಕಲ್ಲು ಹೊಡಿಯೋದಿರುತ್ತೆ, ಅಥವಾ ನೀವು ವೆಡ್ಡಿಂಗ್ ಹೋಗಿರ್ತೀರಾ ಅಥವಾ ಬೆಂಗಳೂರಲ್ಲಿ ಯಾವುದೋ ಒಂದು ಜಾಗದಲ್ಲಿ ಪಾರ್ಕ್ ಮಾಡಿ ಹೋಗಿರ್ತೀರಾ ಅಂತಂದಾಗ ಇಲಿಗಳು ಹೋಗುವಂಥದ್ದು ನೋಡಿರ್ತೀರಾ, ಇಲ್ಲ ಸ್ನೇಕ್ ಹೋಗುವಂಥದ್ದು ನೋಡಿರ್ತೀರಾ, ಇಲ್ಲ ಅಂತಂದರೆ ಕೆಲವು ಕ್ಯಾಟ್ಗಳು ಹೋಗ್ಬಿಟ್ಟಿರ್ತವೆ ಹಳ್ಳಿ ಕಡೆ ನೋಡಿರ್ತೀಯಲ್ಲ. ಸೊ ಇದರೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಗುಡು ಪ್ರಾಬ್ಲಮ್ ಆಗಲಿ, ಅದು ಹೋದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನೋರಿಗೆ. ಸೊ ಇವಾಗ ಪಾರ್ಕಿಂಗಲ್ಲಿ ನಿಮ್ಗೆ ಏನಾದ್ರು ಇಲ್ಲಿ ಹೋಗಿದೆ ಅಂತಂದಾಗ ನಿಮಗೆ ವೈರ್ ನೀರು ಕಟ್ ಮಾಡೋ ಚಾನ್ಸಸ್ ಇರುತ್ತೆ. ಚಾನ್ಸಸ್ ಅಲ್ಲ, 200% ಕಟ್ ಮಾಡೇ ಮಾಡುತ್ತೆ. ಸೊ ಅದರ ಕಟ್ ಮಾಡಿದಾಗ ನೀವು ಎಮರ್ಜೆನ್ಸಿಗೆ ಎಲ್ಲರೂ ಹೋಗಬೇಕು ಅಂದ್ಕೊಂಡ್ರೆ ಹೋಗೋಕ್ಕಾಗಲ್ಲ. ಸೊ ನಿಮ್ಮ ಹತ್ರ ಕಾರ್ ಇದ್ದು ಅಷ್ಟು ಲಕ್ಷ ಇನ್ವೆಸ್ಟ್ ಮಾಡಿದ್ರು ಸರ್, ಇವಾಗ ಏನಾಗುತ್ತೆ ಅಂತಂದರೆ ಸೊ ಹೊರಗಡೆ ಹೋಗಬೇಕು ಅಂದ್ರೆ ಆಗೋದೇ ಇಲ್ಲ. ಬಟ್ ಈ ರ್ಯಾಟ್ ಮೆಸ್ ಹಾಕ್ಸ್ಕೊಳ್ಳೋದ್ರಿಂದ ನಮ್ಗೇನಾಗುತ್ತೆ, ನಮ್ಮ ಕಾರ್ ಸೇಫ್ಟಿ ಇರುತ್ತೆ. ಸೊ ಹೆಂಗೆ ಸೇಫ್ಟಿ ಅಂತ ಹೇಳ್ತೀರಾ? ಸೊ ಪ್ರಾಪರಾಗಿ ಹೇಳ್ತೀನಿ, ಈ ರ್ಯಾಟ್ ಮೆಸ್ನ ನೀವು ತುಂಬ ಕಡೆ ನೋಡಿರ್ತೀರಾ, ಕೇಳಿರ್ತೀರಾ, ನಾನೇ ಹೇಳಿರ್ತೀನಿ, ಟೈರ್ನ ಬಿಚ್ಚಿ ಕ್ಲೀನಾಗಿ ಪ್ರಾಪರಾಗಿ ಹಾಕ್ತಾರೆ. ಬಟ್ ಕೆಲವು ಕಡೆ ಹೇಳಿದಾಗ ರ್ಯಾಟ್ ಮೆಸ್ ಕೆಲವು ಕಡೆನೂ ಹಾಕ್ತಾರೆ, ಬಟ್ ಅಲ್ಲಿ ಪ್ರಾಪರಾಗಿ ಪ್ರೊಫೆಷ್ನಲ್ ಆಗಿ ಹಾಕಬೇಕು. ಯಾಕಂದರೆ ಕೆಳಗೆ ಹಾಕಿದ್ರು ಕೂಡ ಇಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂತಂದರೆ ಪ್ರಾಪರಾಗಿ ಹಾಕಿರಲ್ಲ ಅಂತ. ಬಟ್ ಇವರು ಪ್ರಾಪರಾಗಿ ಪ್ರೊಫೆಷನಲ್ ವರ್ಕರ್ ಆಗಿರೋದ್ರಿಂದ ಪ್ರೊಫೆಷನಲ್ ಮಾಡ್ತಾರೆ. ಸರ್ ಒಂದು ಡೌಟ್ ಇದೆ ನನಗೆ, ಸೊ ನೀವು ಕೆಳಗೆ ಹಾಕ್ತಾ ಇದ್ದೀರಾ, ಓಕೆ, ಇದು ಪ್ರಾಪರಾಗಿ ಇಲ್ಲೆಲ್ಲ ಫಿನಿಶಿಂಗ್ ಮಾಡ್ತಾರೆ, ಇಲ್ಲೂ ಫಿನಿಶಿಂಗ್ ಮಾಡ್ತಾರೆ, ಪ್ರಾಪರಾಗಿ ಬರುತ್ತೆ. ಬಟ್ ನಮಗೆ ಮೇಲೆ ಯಾವ ಥರ ಪ್ರಾಪರಾಗಿ ಸರ್ ಇಲ್ಲಿ ಆಕ್ಸೆಲ್ ರೊಟೇಷನ್, ಸ್ಟೇರಿಂಗ್ ರೊಟೇಷನ್ಗೆ ನಾವು ರೌಂಡ್ ಆಗಿ ಗ್ಯಾಪ್ ಕೊಡಬೇಕಾಗತ್ತೆ, ಅದರಿಂದ ಸ್ವಲ್ಪ ಓಪನ್ ಆಗುತ್ತೆ. ಅದಕ್ಕೆ ಏನು ಮಾಡ್ತೀವಿ ಅಂದ್ರೆ ಸ್ಮಾಲ್ ರೈಟ್ ಹೋಗಿದ್ರು ಇಲ್ಲಿ ನೋಡ್ಬೋದು, ಇಲ್ಲಿ ವೈರಿಂಗ್ಗೆ ಕಂಪ್ಲೀಟ್ ಆಗಿ ವೈರಿಂಗ್ ಮೆಶ್ ಕೂಡ ಹಾಕೊಡ್ತೀನಿ. ಈ ತರ ವೈರಿಂಗು ನಿಮ್ಗೆ ಸ್ಮಾಲ್ ರ್ಯಾಟ್ ಬಂದು ನಿಮ್ಗೆ ಡ್ಯಾಮೇಜ್ ಮಾಡಬಾರ್ದು ವೈರಿಂಗೋಸ್ಕರನೇ ನೀವು ರ್ಯಾಟ್ ಮೆಶ್ ಹಾಕ್ಸೋದು. ಈ ತರ ನಿಮ್ಗೆ ಕ್ಲೀನ್ ಆಗಿ 100% ಕವರ್ ಮಾಡಿ ಕೊಟ್ಬಿಡ್ತೀನಿ. ಆ ಸ್ಟೇರಿಂಗ್ ಹತ್ರ ಏನು ಅವಾಗ ಹೇಳ್ದೋ ನಾವು, ಈ ಸ್ಟೇರಿಂಗ್ ಹತ್ರ ಇಲ್ಲಿ ಫಿನಿಶಿಂಗ್ ಮಾಡಿದ್ರು ಸ್ಟೇರಿಂಗ್ ತಿರುಗೋಕೆ ಅಂತ ಗ್ಯಾಪ್ ಕೊಟ್ಟಿರ್ತಾರೆ. ಪ್ರಾಪರ್ ಆಗಿ ಅಂಡ್ ಪ್ರೊಫೆಷನಲ್ ಮಾಡೋದು ರೀಸನ್ ಅಂತ ಹೇಳ್ತಾ ಇರೋದು. ಇನ್ ಕೇಸ್ ಹೋದ್ರೆ ಹೋಗೋ ಚಾನ್ಸಸ್ ಇಲ್ಲ, ಇನ್ ಕೇಸ್ ಹೋದ್ರೂ ಕೂಡ ನಿಮ್ಗೆ ಇಲ್ಲೂ ಸೇಫ್ಟಿ ಕೊಡ್ತಾರೆ ಇವರು. ಸೊ ಕೇಬಲ್ಗಳಿಗೆ, ಯಾಕಂದ್ರೆ ಕೇಬಲ್ ಇಲ್ಲೇ ಮೇನ್ ಕಟ್ ಮಾಡುವಂಥದ್ದು. ಸೊ ಎಲ್ಲ ಈ ಥರ ಫಿನಿಶಿಂಗ್ ಮಾಡ್ತಾರೆ. ಸೊ ಇಲ್ಲಿ ಮತ್ತೆ ಇಲ್ಲ ಹಾಕ್ತೀರಾ, ಮತ್ತೆಲ್ಲ ಕೊಡ್ತೀರಾ ಸರ್? ಹಾಗೆ ಸರ್ ಕಂಪ್ಲೀಟ್ ವೈರಿಂಗು, ಪೈಪ್ನಲ್ಲಿ ಪೈಪು, AC ಪೈಪು ಎಲ್ಲ ಹಾಕೊಡ್ತೀನಿ. ಪ್ಲಸ್ ಇಲ್ಲಿ AC ವೆಂಟು ಗಾಡಿ ಒಳಗಡೆ ಹೋಗೋದು ಜಾಗ ಇರುತ್ತೆ, ಗಾಡಿಗೆ ಎಲ್ಲೆಲ್ಲಿ ನಿಮಗೆ ಜಾಗ ಇರುತ್ತೆ 100% ಕವರ್ ಕೂಡ ಮಾಡಿ. ಸೊ ನೋಡಿದ್ರಲ್ಲ ಗುರು, ಏನೋ ತೋರಿಸ್ಬಿಟ್ಟೆ ಹಾಕು ಅಂತ ಹೇಳ್ಬಿಟ್ಟೆ, ಓಕೆ ಗುರು ನನ್ನ ಕಾರ್ ಸೇಫ್ಟಿ ಇರುತ್ತೆ ಹಾಕ್ಸ್ಕೊಂಡ್ಬಿಡ್ತೀನಿ. ಬಟ್ ಪ್ರೈಸ್ ಏನು ಯಾವ ಥರ ಇರುತ್ತೆ ಅಂತ ಕೇಳಿದ್ರೆ ಪ್ರೈಸ್ ಬಗ್ಗೆನೂ ತಲೆ ಕೆಡ್ಸ್ಕೊಕ್ ಹೋಗ್ಬಿಡಿ. ಜಸ್ಟ್ ನಿಮಗೆ ಚಿಕ್ಕ ಗಾಡಿಗೆ ಅಂದರೆ ಈ ಗಾಡಿಗೆ ಅಂತ ಬಂದರೆ 2500 ಇರುತ್ತೆ, 3 years ವಾರಂಟಿ ಇರುವಂಥದ್ದು. ಅಲ್ಯೂಮಿನಿಯಂ ಇರೋದ್ರಿಂದ ನಿಮಗೆ ತುಕ್ಕಿಡೋ ಚಾನ್ಸಸ್ ಕಮ್ಮಿ ಇರುತ್ತೆ. ಕಮ್ಮಿ ಎಲ್ಲ ಆಲ್ಮೋಸ್ಟ್ ತುಕ್ಕಿಡಿಯಲ್ಲ ಸರ್. 3 years 100% 5 ವರ್ಷ ಏನೂ ಆಗಲ್ಲ ಸರ್. 3 ವರ್ಷ ಒಳಗಡೆ ನಿಮ್ಗೆ ಏನೋ ಡ್ಯಾಮೇಜ್ ಆದ್ರೆ ನಮ್ಮ ಕಡೆಯಿಂದ ಫ್ರೀ ಸಿಗುತ್ತೆ. ಈಗ ಈ ಒಂದು ಈಗ ಯಾವುದು ಸಿಯಾಸ್ಗೆ ಬಂದು ನಿಮಗೆ 2500. ಸಿಯಾಸ್ ಆ ಥರ ಏನಿಲ್ಲ, SUV ಗಾಡಿಗಳು ಬಿಟ್ಟು ಎಲ್ಲ ಗಾಡಿಗೆ 2500 rupees. ಓಕೆ, SUV ಅಂತ ಬಂದರೆ ಅದು 3000 rupees ಆಗುತ್ತೆ. ಓಕೆ, ಸೊ ಇವ್ರ ಹತ್ರ ಇಲ್ಲಿ ಮಾತ್ರ ಇಲ್ಲ, ಕೆಲವರು ಆಫೀಸ್ ಬಿಸಿಲಿ ಇನ್ ಕೇಸ್ ಬರೋಕ್ಕಾಗಲ್ಲ, ಅಥವಾ ನೀವು ಬೆಂಗಳೂರು ಸರೌಂಡಿಂಗಲ್ಲಿ ಇದ್ದೀರಾ, ನಿಮ್ಗೆ ಯಾವುದೋ ಒಂದು ಬಿಸಿ ಯಾವುದೋ ಒಂದು ಕೆಲಸಗಳಲ್ಲಿ ಇರ್ತೀರಾ ಅಂತಂದಾಗ, ಸೊ ನಿಮ್ಗೆ ಏನಾದ್ರು ಡೋರ್ ಸ್ಟೆಪ್ ಏನಾದರೂ ಸರ್ವಿಸ್ ಬೇಕು ಅಂತಂದರೆ ನಿಮ್ಮ ಮನೆ ಹತ್ರನೇ ಬಂದು ಸೊ ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ ಸರ್. ಅದಕ್ಕೆ ಯಾವ ಥರ ಏನಾದ್ರು ಸರ್ ಆ ಥರ 1 ರೂಪಾಯಿ ಚಾರ್ಜಸ್ ಏನಿಲ್ಲ ಸರ್. ಎಲ್ಲಿ ಬೇಕಾದ್ರೂ ಕಳಿಸಿ ಸರ್. ಪ್ರೈಸ್ ಇವಾಗ ಓಕೆ, ನಂದು ಸಿಯಾಸ್ ಇದೆ, ಇಲ್ಲಿ ಬಂದು ಹಾಕಿಸ್ಕೊಳ್ತಾ ಇದ್ರಿ 2500, ಕರೆಕ್ಟಾ? ಬಟ್ ನಮ್ಮ ಮನೆ ಹತ್ರಕ್ಕೆ ಕರ್ಸ್ಕೋಬೇಕು. 100% ಅಷ್ಟೇನೆ ಸರ್, 1 ರೂಪಾಯಿ ಎಕ್ಸ್ಟ್ರಾ ಇಲ್ಲ. ಅದೇ ಪ್ರೈಸ್ ಸರ್. ನಿಮಗೆ ಟ್ರಾಫಿಕ್ ಅಲ್ಲಿ ತುಂಬಾ ಬರೋಕ್ಕಾಗಲ್ವಲ್ಲ, ನಾವು 2 ವೀಲರ್ ಬಂದ್ಬಿಡ್ತೇವೆ ಸರ್. ಬಂದು ಹೈಡ್ರೋಲಿಕ್ ಜಾಗ ಹಾಕಿ ಈ ತರ ವೀಲ್ ಗಿಲ್ ಕಂಪ್ಲೀಟ್ ಬಿಚ್ಚಿ ನಿಮ್ಗೆ 100% ಕೂಡ ಕವರ್ ಮಾಡಿ ಕೊಡ್ತೀನಿ. ಕ್ವಾಲಿಟಿನೂ ನೋಡಿ
ನಿಮಗೆ ಒಂಚೂರು ನಾವು ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಲ್ಲ, ರಸ್ಟ್ ಹಿಡಿಯೋದಿಲ್ಲ, ಆಮೇಲೆ ಹಂಸಲ್ಲಿ ಟಚ್ ಆದ್ರೂ ಕಟ್ ಆಗಲ್ಲ. ನಿಮ್ಗೆ ಏನಾದ್ರೂ ನಾವು ಏನಾದಾದ್ರೂ ನಮ್ಮ 3 ವರ್ಷ ಒಳಗಡೆ ನಾವು ಫ್ರೀ ಕೂಡ ಮಾಡಿಕೊಡ್ತೀನಿ ಸರ್. ಗುರು ಇದು ಸಿಯಾಜ್ ಮಾತ್ರ ಅಲ್ಲ, ಲಕ್ಷ ಕಾರ್ಗಳ ಕೋಟಿ ಕಾರ್ಗೂ ಇವ್ರು ಇನ್ಸ್ಟಾಲೇಷನ್ ಮಾಡಿದ್ದಾರೆ. BMW, ಆಡಿ, ಸೊ ಜಾಗ್ವಾರೋ ತುಂಬ ಗಾಡಿಗಳು ಮಾಡಿದ್ದಾರೆ. ಓಕೆ ಸರ್, ಇವತ್ತು ಬರೀ ಆಕ್ಸೆಸರೀಸ್ ಅಂತ ಬಂದಾಗ ಇವಾಗ ಲೈಕ್ ಇವಾಗ ಕಾರ್ಗೆ ಪ್ರೊಟೆಕ್ಟ್ ಮಾಡೋಕೆ ಒಂದು ರ್ಯಾಕ್ ಮೆಸ್ನ ಹಾಕ್ತಾ ಇದ್ದೀರಾ. ಇದು ಬಿಟ್ಟು ಡೈಮಂಡ್ ಸಿಸ್ಟಮ್ ನಾವು ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಸೊ ಇವಾಗ ಇನ್ನೂ ಏನೇನಿದೆ ನಿಮ್ಮ ಹತ್ರ? ಸರ್ ಕಾರ್ ಆಕ್ಸೆಸರೀಸ್ ಅಂಗಡಿನೇ ಇದೆ ಸರ್, ಬನ್ನಿ ಅದು ತೋರಿಸ್ಬೋಣ ಒಂಚೂರು. ಓಕೆ ಸರ್. ಸೊ ಆಗುಗಳೇ ಅವಾಗಲೇ ಔಟ್ ಸೈಡ್ ತೋರಿಸಿದ್ದೀನಿ ರ್ಯಾಕ್ ಮೆಸ್ ಯಾವ ಥರ ಇನ್ಸ್ಟಾಲೇಷನ್ ಮಾಡ್ತಿದ್ದಾರೆ ಅಂತ. ಸೊ ಅದಾದ್ಮೇಲೆ ಇಂಟೀರಿಯರ್ ಇವಾಗ ನಾವು ಶೋರೂಮ್ ಒಳಗೆ ಬಂದಾಗ ಸೊ ನಿಮಗೂ ಕೆಲವು ಆಕ್ಸೆಸರೀಸ್ ಬೇಕಾಗುತ್ತೆ. ಸೊ ರ್ಯಾಕ್ ಮೆಸ್ ಮಾತ್ರ ಬೇಕಾಗಲ್ಲ. ಇವಾಗ ಆಂಡ್ರಾಯ್ಡ್ ಸಿಸ್ಟಮ್ ಅಂತ ಬಂದರೆ, ಇಲ್ಲ ಸ್ಪೀಕರ್ ಅಂತ ಬಂದರೆ, ಇಲ್ಲ ಡ್ಯಾಶ್ ಕ್ಯಾಮ್ರಾ ಅಂತ ಬಂದರೆ, ಈ ಥರ ಎಲ್ಲ ಬೇಕಾಗುತ್ತೆ. ಸೊ ಆ ಥರ ಕೂಡ ಇದೆ. ಸೊ ಮೊದಲೇ ಹೇಳ್ದಂಗೆ ಶಾಪ್ ನೇಮ್ ಏನು ಹೇಳಿ, A to Z ಕಾರ್ ಸರ್ವಿಸ್ ಅಂತ. A to Z ಕಾರ್ ನಿಮ್ಗೆ ಬೇಕಾದಂಥ ಎಲ್ಲ ಆಕ್ಸೆಸರೀಸ್ ಸಿಗುತ್ತೆ ಆ್ಯಂಡ್ ಇನ್ಕ್ಲೂಡ್ ನಿಮ್ಗೆ ಸ್ಪೀಕರ್ ಕೂಡ ಸಿಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಪ್ರೆಸೆಂಟ್ ಟ್ರೆಂಡಿಂಗಲ್ಲಿ ಇರುವಂಥದ್ದು ಡೈಮಂಡ್ ಸಿಸ್ಟಮು. ಅದು ಕೂಡ ನಿಮಗೆ 4GB 64GB ಇರುತ್ತೆ, 6GB 128GB ಇರುತ್ತೆ. ಸೊ ಪ್ರೆಸೆಂಟ್ ಟ್ರೆಂಡಿಂಗು ಇದ್ರ ಬಗ್ಗೆ ಹೇಳೋಕೆ ಮೊದಲೇ ಹಾಯ್ ಸರ್. ಹಲೋ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆ್ಯಂಡ್ ಇವ್ರು ಮೊದಲೇ ಒಂದು ವಿಷಯ ಹೇಳೋದು ಬಂದಿದೆ ಸರ್, ನಮ್ಮ ಹತ್ರ ಹಾಕ್ಸ್ಕೋಬೇಕು ಅಂತ ಏನಿಲ್ಲ, ಒಂದು 4 ಶೋರೂಮ್ಗೆ ಹೋಗಿ ಪ್ರೈಸ್ನ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಗೂಗಲಲ್ಲೇ ಪ್ರೈಸ್ ಚೆಕ್ ಮಾಡಿ ಆಮೇಲೆ ಬಂದು ಹಾಕ್ಸ್ಕೊಳ್ಳಿ ಸರ್ ನಿಮ್ಗೆ ಓಕೆ ಆದ್ರಿ ಅಂತ ಹೇಳಿದ್ರು. ಬಟ್ ಇನ್ನೊಂದ್ರ ಜೊತೆಲಿ ಕ್ವಾಲಿಟಿ ಬಗ್ಗೆನೂ ಇನ್ಫಾರ್ಮೇಷನ್ ಕೊಟ್ಬಿಟ್ಟವ್ರು ನನಗೆ. ಸೊ ಫೇಕ್ ಯಾವ ಥರ ಮಾಡ್ತಾರೆ, ಐ ಮೀನ್ ಫೇಕ್ ಅಂತಂದರೆ ಸೊ ಫ್ಯಾನ್ ಇದೆ ಅಂತ ಹೇಳ್ತಾರೆ, ಫೇಕ್ ಅನ್ನೋದನ್ನ ಒರಿಜಿನಲ್ ಅನ್ನೋದಕ್ಕೆ ಸೇಲ್ ಮಾಡ್ತಾರೆ ಕೆಲವ್ರ ಕಡೆ. ಯಾವ ಥರ ಅನ್ನೋದು ಕೂಡ ಇವರು ಕ್ಲಾರಿಟಿ ಕೊಟ್ಟಿದ್ದಾರೆ. ನಿಮ್ಗೊಂದು ಸ್ವಲ್ಪ ಐಡಿಯಾ ಸಿಗುತ್ತೆ ಇದು ನೋಡೋದ್ರಿಂದ. ಆ್ಯಂಡ್ ಬೆಸ್ಟ್ ಎಲ್ಲಿ ಹಾಕ್ಸ್ಕೋಬೇಕು ಅಂತ ಒಂದು ಐಡಿಯಾ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಅದು ಕೂಡ ಸರ್ ಇವಾಗ ಡೈಮಂಡ್ ಸಿಸ್ಟಮ್ನ ತಗೊಳ್ತಾ ಇದ್ದೀನಿ, ಓಕೆನಾ. ನಾನು ಝೀರೋ, ನನಗೆ ಇವಾಗ ವೀಡಿಯೋ ನೋಡ್ಕೊಂಡು ಬಂದೆ ಸರ್ ಡೈಮಂಡ್ ಸಿಸ್ಟಮ್ ಟ್ರೆಂಡಿಂಗ್ ಬೇಕು ತೊಗೊಂಡ್ಬಿಟ್ಟಿದ್ದೀನಿ. ಬಟ್ ಇವಾಗ ನನಗೆ ಡೈಮಂಡ್ ಸಿಸ್ಟಮ್ ಓಪನ್ ಮಾಡಿ ತೋರಿಸ್ಕೊಡ್ತೀನಿ ಒಂದ್ಸಲ. ಈಗ ಬೇರೆಯವರು ನೋಡಿ, ಇದು ಡೈಮಂಡ್ ಸಿಸ್ಟಮು, ಓಕೆನಾ. ಸೊ ಇದರಲ್ಲಿ ನಮಗೆ ಇಲ್ಲಿ ಫ್ಯಾನ್ ಇದೆ, ಇಲ್ಲಿ ನೋಡ್ತಾ ಇರ್ಬೋದು ಫ್ಯಾನ್ ಇದೆ, ಅದೊಂದು ಫ್ಲಾಟ್ ಇದೆ. ಸೊ ನಮ್ಗೆ ಯಾವ ಥರ ಐಡೆಂಟಿಫೈ ಮಾಡಿ ಇದು ಡೆಲ್ಲಿ ಐಟಮ್ ಯಾವುದು ಮತ್ತು ಒರಿಜಿನಲ್ ಐಟಮ್ ಯಾವುದು ಅಂತ ಯಾವ ಥರ ಐಡೆಂಟಿಫೈ ಮಾಡೋದು? ಡೆಲ್ಲಿ ಐಟಮ್ ಬಂದು ಈ ಥರ ಸಿಲ್ವರ್ ಬಾಡಿ ಬರುತ್ತೆ, ಓಕೆ. ಒರಿಜಿನಲ್ ಬಂದು ಫುಲ್ ಬ್ಲ್ಯಾಕ್ ಬಾಡಿ ಬರುತ್ತೆ, ಅದ್ರ ಮೆಟಲ್ ಬಾಡಿ ಕೂಡ ಬರುತ್ತೆ. 1 year ವಾರಂಟಿ ಕೂಡ ಇರುತ್ತೆ. ಅದ್ರಲ್ಲಿ ಪಾರ್ಟ್ ನಂಬರ್ ಎಲ್ಲಾನು ಜೊತೆಗೆ ಬರುತ್ತೆ. ಪ್ಲಸ್ 6GB 128GB ಕೂಡ ಬರುತ್ತೆ. ಓಕೆ, 100%. ಇದು ಆ್ಯಕ್ಚುಲಿ ಡೆಲ್ಲಿ ಐಟಮ್ ಆಗಿರುತ್ತೆ. ಡೆಲ್ಲಿ ಐಟಮ್ ಅಂತಂದರೆ ನಿಮಗೆ, ಆ್ಯಂಡ್ ಇದು ಸಿಲ್ವರಲ್ಲಿ ಕಾಣಿಸ್ತಾ ಇದೆ, ಹಾಗಾಗಿ ಇದು ಡೆಲ್ಲಿ ಐಟಮು. ಡೆಲ್ಲಿ ಐಟಮ್ ಇರೋ ಏನು ಗುರು ಅದಕ್ಕೂ ಡಿಫ್ರೆನ್ಸ್ ಅಂತಂದರೆ ಸೊ ಇಷ್ಟೇ, ಇದರಲ್ಲಿರುವಂಥ ಫೀಚರ್ಗಿಂತ ಜಾಸ್ತಿ ಅದರಲ್ಲಿರುತ್ತೆ. ಇದು ಫ್ಯಾನ್ ಇದೆ, ಬಟ್ ಅದು ಫ್ಯಾನು ಪ್ರಾಪರಾಗಿ ಇದು ವರ್ಕ್ ಆಗಲ್ಲ, ಓಕೆನಾ. ಇದಂತಂದರೆ ನೋಡೋಕ್ಕೆ ಡೈಮಂಡ್ ಥರನೇ ಸಿಸ್ಟಮ್ ಥರ ಡೈಮಂಡ್ ಸಿಸ್ಟಮೇ, ಬಟ್ ಅಷ್ಟು ಫೀಚರ್ ಇರಲ್ಲ, ಅದರಷ್ಟು ಫೀಚರ್ ಇದರಲ್ಲಿ ಇರೋಲ್ಲ. ಹಾಗಾಗಿ ಅಷ್ಟೇ ನೀವು ತಗೋಬೇಕು ಅಂತಲೇ ಬ್ಲ್ಯಾಕ್ ಕಲರ್ ಇರುವಂಥ ಬ್ಯಾಕ್ ಬಾಡಿ ನೋಡ್ಕೊಳ್ಳಿ, ಆಮೇಲೆ ತಗೊಳ್ಳಿ. ಅದ್ರ ಜೊತೆಲಿ ಸರ್ ಒರಿಜಿನಲ್ಲು ಏನಾದ್ರು ಸಿಲ್ವರ್ ಆ ಸೈಡ್ ಇಸ್ ಐಫೋನ್ ಸರ್, ಒರಿಜಿನಲ್ಲು. ಓಕೆ, ಒರಿಜಿನಲ್ ಆ ಸೈಡ್ ಇಸ್ ವೈಫೋನ್, ಇದು ಜಸ್ಟ್ ಸ್ಯಾಮ್ಸಂಗ್ ಫೋನ್. ಸೊ ಆ ಥರ ಓಕೆ. ಆಮೇಲೆ ಆಂಡ್ರಾಯ್ಡ್ ಲವರ್ಸ್ ಎಲ್ಲ ಕಮೆಂಟ್ಸ್ ಹಾಕ್ಬಿಡ್ರಪ್ಪ, ತೋರಿಸ್ತಿರೋದಷ್ಟೇ ಒಂದು ಪ್ರಾಕ್ಟಿಕಲಿ. ಸೊ ಅಂದರೆ ಈಗ ಸಿಲ್ವರಲ್ಲಿ ನಿಮಗೆ ಒರಿಜಿನಲ್ ಬರೋದೇ ಇಲ್ವಾ ಸರ್? ಒರಿಜಿನಲ್ ಬರೋದಿಲ್ಲ ಸರ್. ಓಕೆ, ಸೊ ಅದು ಗೂಗಲಲ್ಲಿ ಚೆಕ್ ಮಾಡ್ಕೊಂಡ್ಬಿಡ್ಬೇಕಾದ್ರೆ ಡೌಟ್ಸ್ ಇದ್ದರೆ ಆ್ಯಂಡ್ ಇವರು ಒರಿಜಿನಲ್ ಕೊಡ್ತಾರೆ. ಆ್ಯಂಡ್ ಇನ್ನೊಂದು ಗುರು ಒರಿಜಿನಲ್ ಡೂಪ್ಲಿಕೇಟ್ ಒಂದು ಐಡೆಂಟಿಫೈ ಮಾಡಿದ್ದೀನಿ. ಸಿಲ್ವರಲ್ಲಿ ಫ್ಯಾನ್ ಇದ್ದರೆ ಅದು ವರ್ಕ್ ಆಗಲ್ಲ. ಸಿಲ್ವರ್ ಅಂದರೆ ಡೆಲ್ಲಿ ಐಟಮು. ಬ್ಲ್ಯಾಕ್ ಕಲರಲ್ಲಿ ಬ್ಯಾಕ್ಗ್ರೌಂಡ್ ಏನೋ ಅಂದರೆ ಬ್ಯಾಕ್ ಸೈಡ್ ಬ್ಲ್ಯಾಕ್ ಕಲರ್ ಇತ್ತು ಅಂದರೆ ಬೋರ್ಡು ಒರಿಜಿನಲ್ ಅಂತ ಹೇಳಿದೆ. ಓಕೆ, ಅದಾದಮೇಲೆ ಪ್ರೈಸ್ ಇವ್ರ ಹತ್ರ ಎಷ್ಟು ಸಿಗುತ್ತೆ ಅಂತ ಕೇಳೋರಿಗೆ, ಸರ್ ಪ್ರೈಸು ಇವಾಗ ನಂಗೆ ಡೈಮಂಡ್ ಸಿಸ್ಟಮ್ ಬೇಕಿದ್ದು ಒರಿಜಿನಲ್ ಎಷ್ಟು ಕೊಡ್ತೀರಾ ಸರ್? ಯಾವುದೂ ಕಾರಲ್ಲಿ 8500 ವಿತ್ ಇನ್ಸ್ಟಾಲೇಷನ್. 8500. ಓಕೆ, ನಮ್ಮ ವ್ಯೂವರ್ಸ್ಗಳು ಬಂದರು ಬೈ ಬಜಾರ್ ಚಾನಲ್ ನೋಡಿಕೊಂಡು 500 ಡಿಸ್ಕೌಂಟ್. 500 ಡಿಸ್ಕೌಂಟ್ ಸರ್ ಅಷ್ಟು ಬರಲ್ಲ ನಿಮಗೆ. ಒಂದು ಫ್ರೇಮ್ ಬರುತ್ತೆ, ಓಕೆ, ಒಂದು ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಸಾಕೆಟ್ ಟು ಸಾಕೆಟ್ ಕಪ್ಲರ್ ಕೂಡ ಬರುತ್ತೆ. ಅದ್ರ ಜೊತೆಗೆ ಏನಾದ್ರು ಬೇಕಂದ್ರೆ 5 ಐಟಮ್ ಇದು ಕಾಂಪ್ಲಿಮೆಂಟ್ರಿ ಕೊಡ್ತೀನಿ. ಅಷ್ಟು ಕೊಡ್ತೀರಾ? ಅಷ್ಟು ಕೊಡ್ತೀನಿ. ಗುರು ಇನ್ನೊಂದು ನೀವೇನೋ ಆಂಡ್ರಾಯ್ಡ್ ಸಿಸ್ಟಮ್ ಅಥವಾ ಡೈಮಂಡ್ ಸಿಸ್ಟಮ್ ಹಾಕ್ಸ್ಕೊಂಡಿದ್ದೀರಾ ಅಂತಂದ್ರೆ ಸೊ ಅದಕ್ಕೆ ಬೇಕಾದಂಥ ಒಂದು ಫ್ರೇಮ್ ಅನ್ನೋದು ಇರುತ್ತೆ. ಇವಾಗ ಕಾರ್ಗೆ ಸುಮ್ಮನೆ ಡೈಮಂಡ್ ಸಿಸ್ಟಮ್ ತೊಗೊಂಡು ಹಾಕೋಕ್ಕಾಗಲ್ಲ, ಯಾವುದೇ ಕಾರ್ಗಾದ್ರೂ ಅದೇ ಕಾರ್ಗೆ ಆದಂಥ ಪರ್ಟಿಕ್ಯುಲರ್ ಫ್ರೇಮ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಆ ಫ್ರೇಮ್ ಅನ್ನೋದು ಇದೇನೆ. ಸೊ ಇದ್ಯಾವ ಕಾರ್ ಸರ್ ಇದು? ಇದು ಫಾರ್ಚುನರ್. ಫಾರ್ಚುನರ್ದು ಬೇರೆ, i20 ಬೇರೆ, ಸ್ವಿಫ್ಟ್ದೇ ಬೇರೆ, ಈ ಥರ ಆ ಕಾರ್ ಮಾಡೆಲ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೇಮು. ಸೊ ಆ ಫ್ರೇಮು ಕೂಡ ಫ್ರೀಯಾಗಿ ಕೊಡ್ತೀರಾ? ಫ್ರೀನಾ ಸರ್? ಎಲ್ಲ ವಿತ್ ಇನ್ಸ್ಟಾಲೇಷನ್. ಒಂದು HD ಕ್ಯಾಮ್ರಾ ಕೊಡ್ತಾರೆ, HD ಕ್ಯಾಮ್ರಾ ಕೊಡೋಲ್ಲ, ಕರೆಕ್ಟ್? HD ಕ್ಯಾಮ್ರಾ. ಅದು HD ಅಲ್ಲ, HD ಕ್ಯಾಮ್ರಾ ಕೊಡ್ತಾರೆ, ಕರೆಕ್ಟ್? ನಿಮಗೆ ತೋರಿಸಿದ್ದೀನಲ್ಲ, ಹೌದು, ಆಲ್ರೆಡಿ ವಿಡಿಯೋದು ಡೆಮೋ ತೋರಿಸ್ತೀನಿ ಲಾಸ್ಟಲ್ಲಿ ನಿಮಗೆ. ಓಕೆ ಸರ್, ಅದಾದಮೇಲೆ ನಿಮಗೆ ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಕೇಬಲ್ ಅಷ್ಟೇ, ಯಾವುದೇ ರೀತಿ ವೈರ್ ಕಟ್ ಮಾಡಲ್ಲ. ಸೊ ಎಷ್ಟು ವರ್ಷ ವಾರಂಟಿ ಕೊಡ್ತೀರಾ ಸರ್? 2 years ವಾರಂಟಿ ಕೊಡೋದು ಸರ್. ಓಕೆ, ಇನ್ನೊಂದ್ಸಲ ಪ್ರೈಸ್ನ ತಿಳ್ಕೊಂಬಿಡಿ. 2 years ವಾರಂಟಿ ಕೊಡುವಂಥದ್ದು 8500 ರೂಪಾಯಿಗೆ. ಅದರಲ್ಲಿ ನಮ್ಮ ಚಾನಲ್ ನೋಡ್ಕೊಂಬಂದಿದ್ರೆ ಅಂದರೆ 5000 ಡಿಸ್ಕೌಂಟು. 5000 ಅಂದರೆ ಚಾನಲ್ ನೋಡ್ಕೊಂಡು ಬರೋರಿಗೆಲ್ಲ ಸರ್, ಫಾಲೋ ಮಾಡ್ಕೊಂಡು ಬರೋರಿಗೆ ಫಾಲೋ ಮಾಡ್ಕೊಬರೋದಾ? ಇನ್ನು 500 ಹೊರತು ಅಂದರೆ 500ಅಲ್ಲಿ ನೀವು ಏನು ಬೇಕಾದ್ರೂ ತಗೋಬೋದು, ಏನು ಬೇಕಾದ್ರೂ ತಗೋಬೋದು. ಸೊ ಗ್ಯಾಸ್ ಇಟ್ ಇದೆಯಲ್ಲ? ಇಲ್ಲ ಸರ್, 500 ಡಿಸ್ಕೌಂಟ್ ಪ್ಲಸ್ ಐಟಮ್ ಕಾಂಪ್ಲಿಮೆಂಟರಿ ಫ್ರೀ. ಅಂದರೆ ದುಡ್ಡು ಕೊಟ್ಬಿಡ್ತೀರಾ? ದುಡ್ಡು ಕೊಟ್ಟು ಐಟಮ್ ಕೊಡ್ತೀರಾ? 1000 ರೂಪಾಯಿ ಆಗೋಯ್ತಲ್ಲ. ಸೂಪರ್ ಸರ್, ಹಂಗಿದ್ರೆ ನೋಡಿ ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ಆ್ಯಂಡ್ ಡೈಮಂಡ್ ಸಿಸ್ಟಮ್ ಮುಗೀತು, ಬೇರೆ ಏನಾದರೂ ಸರ್? ನಿಮ್ಮ ಹತ್ರ ಸೀಟ್ ಕವರ್ಸು, ನಿಮಗೆ ಗಾಡಿಗೆ ಸ್ಪೀಕರ್ಸು, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸು, ಟೈಲ್ ಲ್ಯಾಂಪು, ಹೆಡ್ಲೈಟು. ಸೊ ನೋಡ್ತಾ ಇರ್ಬೋದು ಸೀಟ್ ಕವರ್ಸು. ನೀವೇನಾದ್ರೂ ಯಾವ ಥರ ಡಿಸೈನಲ್ಲಿ ಕೇಳ್ತೀರಾ ಸೊ ಆ ಥರ ಡಿಸೈನ್ ಮಾಡಿಕೊಡ್ತಾರೆ ನೋಡಿ. ಸೊ ಇಲ್ಲ ಗುರು ನಾವೇನಾದ್ರೂ ಥೀಮ್ ಲೆಕ್ಕ ಬೇಕು, ಕಾರ್ ಥೀಮ್ ಇರುತ್ತೆ, ರೆಡ್ ಬೇಕು ಅಂದರೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಕೇಳ್ತಾರೆ ಕೆಲವರು. ಸೊ ಆ ಥರ ಕೂಡ ಮಾಡಿಕೊಡ್ತಾರೆ.
ನೋಡ್ತಾ ಇರ್ಬೋದು ತುಂಬ ಥರ ಡಿಸೈನ್ಸ್ಗಳು ಆಲ್ರೆಡಿ ಇವರು ಪ್ರೀವಿಯಸಲ್ಲಿ ಮಾಡಿರುವಂಥ ಫೋಟೋಸ್ಗಳಿವೆ ಆ್ಯಕ್ಚುಲಿ. ಸೊ ಇಲ್ಲ ಗುರು ನಾವೇನಾದ್ರು ಗೂಗಲಲ್ಲಿ ಇದೇ ಥರ ಡಿಸೈನ್ ಬೇಕು ಅಂತ ಕೇಳಿದ್ರು ಕೂಡ ಅದು ಮಾಡ್ಕೊಡ್ತಾರೆ ಅಂದರೆ. ಸರ್ ಇನ್ನೊಂದೇನಂತಂದ್ರೆ ಇವಾಗ ಈ ಇದ್ರಲ್ಲಿ ನೋಡಿದ್ರೆ ಪ್ರೀವಿಯಸಲ್ಲಿ ಮಾಡಿರೋದು ಚೆನ್ನಾಗೇ ಇದೆ, ಬಟ್ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಗೂಗಲಲ್ಲಿ ಇದೇ ಥರ ಸೀಟ್ ಕವರ್ ಬೇಕು ಅಂದರೆ ನನಗೆ ಡಿಸೈನ್ ಈ ಥರ ಬೇಕು ಅಂತ ನೀವು ಹೆಂಗೆ ಹೇಳ್ತೀರಾ ಆ ಥರ ಆಸಿಡೀಸ್ ಅದು ಮಾಡಿ ಕೊಡ್ತೀನಿ. ಸೀಟ್ ಕಲರ್ ಇರಲಿ ಡಿಸೈನ್ ಇರಲಿ ಅದು ಮಾಡಿಕೊಡ್ತೀನಿ. ಸೀಟ್ ಕಲರಲ್ಲಿ 2 ಬರುತ್ತೆ ನಿಮಗೆ ಕವರಲ್ಲಿ. ಒಂದು ರೆಕ್ಸಿನ್ ಬರುತ್ತೆ, ರೆಕ್ಸಿನಲ್ಲಿ ನಿಮಗೆ ಪ್ಲೇಟ್ ಸೆಕ್ಷನ್ ಹೀಟ್ ಆಗೋದು, ಸ್ಕಿನ್ ಔಟ್ ಆಗೋದು ಆ ಥರ ಪ್ರಾಬ್ಲಮ್ಗಳು ಬರುತ್ತೆ. ಅದು ನಿಮಗೆ 3-4 ಸಾವಿರ ರೂಪಾಯಿ ಎಲ್ಲ ಸಿಕ್ಬಿಡುತ್ತೆ. ಜಿನ್ನಿನ ಲೆದರ್ ಬೇಕಂದ್ರೆ 5 ಸೀಟರ್ ಗಾಡಿಗೆ ನಮ್ಮ ಹತ್ರ 7500 rupees ಇನ್ಸ್ಟಾಲೇಷನ್ ಸಮೇತ ಆಗುತ್ತೆ. ಸ್ಟಾರ್ಟಿಂಗ್ ಎಷ್ಟು ಸೀಟ್ ನಿಮ್ಮದು? 3400 ರೆಕ್ಸಿನ್ ಸಿಗುತ್ತೆ. ಆಮೇಲೆ ನಿಮಗೆ ಒರಿಜಿನಲ್ ನಮಗೆ ಲೆದರ್ ಬೇಕು, ಸ್ಕಿನ್ ಔಟ್ ಆಗಬಾರ್ದು, ಹೀಟ್ ಆಗಬಾರ್ದು, ಏನು ನಮಗೆ ಪ್ರಾಬ್ಲಮ್ ಆಗಬಾರ್ದು ಫ್ಯೂಚರಲ್ಲಿ ಅಂತ ಹೇಳಿದ್ರೆ ನಿಮಗೆ 5 ಇಂದ 6 ಅವರ್ ಲೈಫ್ ಬರಬೇಕು ಅಂತ ಹೇಳಿದ್ರೆ ಲೆದರ್ ಹಾಕ್ಕೊಳ್ಳಿ. ಲೆದರ್ ಲಾಂಗ್ ಲೈಫ್ ಬರುತ್ತೆ. 100% ನಿಮಗೆ ಪಾರ್ಟ್ ನಂಬರ್ ಸಮೇತ ಕೂಡ ತೋರಿಸ್ಕೊಡ್ತೀನಿ. 5 to 6 years ಓಕೆನಾ? 5 to 6 year ಲೈಫ್ ಬರುತ್ತೆ ಸರ್. ಪಾರ್ಟ್ ನಂಬರ್ ಸಮೇತ ಬರುತ್ತೆ ಒರಿಜಿನಲ್ ಲೆದರ್ಗೆ. ಇದು ಪಾರ್ಟ್ ನಂಬರ್ ಸಮೇತ ಬರುವಂಥದ್ದಾ? ಸೊ ಈ ಥರ ಅದು ಸರ್ ಇದು ಕಲರ್ಸ್ ಇಲ್ಲಿ ಯಾವ ಕಲರ್ ಸೆಲೆಕ್ಟ್ ಮಾಡ್ತೀರಾ, ಅದು ಡಿಸೈನ್ಗಳು ತೋರಿಸ್ತೀನಿ. ವಿತ್ತು ಪಾರ್ಟ್ ನಂಬರು ಇದೇನು ತೋರಿಸಿರ್ತೀನಿ ಆ ಸಿಟೀಸ್ ಅದು ಹಾಕ್ಕೊಡ್ತೀನಿ ಸರ್. ಓಕೆ. ಸೊ ಅದಾದ್ಮೇಲೆ ಇವ್ರ ಹತ್ರ ಅಷ್ಟು ಮಾತ್ರ ಗುರು, ನೀವೇನಾದರೂ ಹೆಡ್ಲೈಟು ಇಲ್ಲಾಂದರೆ ಫಾಗ್ ಲೈಟ್ ಆಗಿರ್ಬೋದು, ಆ್ಯಂಬಿಯನ್ಸ್ ಲೈಟ್ ಆಗಿರ್ಬೋದು, ಇದು ಕೂಡ ಸಿಗುತ್ತೆ. ಬನ್ನಿ ಹೆಡ್ಲೈಟ್ ಬಗ್ಗೆ ತೋರಿಸ್ಬಿಡ್ತೀನಿ. ಹೆಡ್ಲೈಟು ಆ್ಯಂಡ್ ಫಾಗ್ ಲೈಟ್ಗಳು ಪ್ರೀವಿಯಸಲ್ಲಿ ಮಾಡಿರುವಂಥದ್ದು. ಸೊ ಟೈಲ್ ಲ್ಯಾಂಪ್ ನೋಡ್ತಾ ಇರ್ಬೋದು, ಟೈಲ್ ಲ್ಯಾಂಪ್ ಆಗಿರ್ಬೋದು ಆ್ಯಂಡ್ ಹೆಡ್ಲೈಟ್ ಆಗಿರ್ಬೋದು, ಫಾಗ್ ಲೈಟ್ಸ್ ಆಗಿರ್ಬೋದು. ಸೊ ಇವರು ಪ್ರೀವಿಯಸಲ್ಲಿ ಮಾಡಿರೋವು. ಸೊ ನೋಡ್ತಾ ಇದ್ದೀರಿ ಯಾವ ಥರ ಇದೆ ಅಂತ. ಸೊ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಅದ್ರ ಜೊತೆ ನೀವೇನಾದ್ರೂ ತಾರ್ ಕಾರ್ ಮಡಗಿದ್ರೆ ಅಂದರೆ ತಾರ್ ಆಕ್ಸೆಸರೀಸು, ಆಮ್ರೆಸ್ಟ್ ಬೇಕಾ ಆಮ್ರೆಸ್ಟ್ ಕೂಡ ಸಿಗುತ್ತೆ ಅಂತಲೇ ಕೂಡ ಹೇಳ್ಬೋದು. ಸೊ ಅದಾದ್ಮೇಲೆ ಸ್ಟೇರಿಂಗ್ ಅಂತ ಬಂದರೆ ಇವಾಗ ನಿಮಗೆ ಡೋರ್ನ ಪ್ಯಾಡಿಂದ ಹಿಡಿದು ಸ್ಟೇರಿಂಗು ಕೂಡ ಸೇಮ್ ಥೀಮಲ್ಲಿ ಬೇಕು ಅಂದರೂ ಕೂಡ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ನೋಡಿ ಪ್ರೀವಿಯಸ್ ಇಷ್ಟು ಇದೆ. ನೀವೇನಾದರೂ ಇಂಡಿಕೇಟರ್ ಬೇಕಾ ಅದರಲ್ಲೂ ಕೂಡ ವೆರೈಟಿ ಡಿಸೈನ್ಸ್ ಇದೆ ನೋಡಿ. ಯಾವ್ಯಾವ ಥರ ಬೇಕು ನಿಮಗೆ ಎಲ್ಲ ಥರ ಇದೆ ನೋಡಿ, ಯಾವ ಥರ ವರ್ಕ್ ಆಗುತ್ತೆ ಅಂತ. ಸಖತ್ತಾಗೈತಲ್ಲ ಸರ್ ಇದು. ಕಾರ್ಗೆ ಮಾಡಿಫೈಡ್ ಇರೋದು ಐಟಮ್ ಎಲ್ಲ ನಾವು ಇಡ್ತೀವಿ ಸರ್. ಸೊ ಇಲ್ಲಿ ನೋಡ್ಬೋದು ಅದು ಸಿಗುತ್ತೆ ಇದು ಸಿಗುತ್ತೆ ಅಂತಿಲ್ಲ, A to Z ಸಿಗುತ್ತೆ ಅಂತ ಹೇಳ್ಬೋದು. ತುಂಬ ಜನ ಏನು ಮಾಡ್ತಾರೆ ಕರ್ನಾಟಕದಿಂದ ಕೇರಳಕ್ಕೆ ಹೋಗ್ತಾರೆ ಐಟಮ್ ತರಕ್ಕೆ, ಬಟ್ ಕೇರಳ ಐಟಮ್ಗಳೇ ಇಲ್ಲಿ ಬಂದ್ಬಿಡ್ತಾರೆ. ಕೇರಳಲ್ಲೂ ಸಿಗಲ್ಲ ಕೆಲವು ಐಟಮ್ಗಳು, ಆ ಥರ ಐಟಮ್ಗಳು ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ ಕನ್ನಡ ಸರ್. ಹ್ಞೂ ಸರ್, ಅಲ್ಲೇ ವೀಲ್ಸ್ ಇರಲಿ, ಬ್ಯಾಟ್ಮ್ಯಾನ್ ಇನ್ಸ್ಪೈರ್ ಇರಲಿ, ನಿಮಗೆ ಮಾಡಿಫೈಡ್ ಮಾಡೋದಿರಲಿ, ಗಾಡಿ ಟಿಂಕರಿಂಗ್ ಪೇಂಟಿಂಗ್ ಏನಾದರೂ ವರ್ಕ್ ಇರಲಿ ಸರ್, ನಿಮ್ಮ ಗಾಡಿಗೆ ನಿಮ್ಮ ಮನೆ ಹತ್ರ ಬೇಕಾದ್ರೆ ಮಂಡಿ ಮಾಡಿ ಕೊಡ್ತೀನಿ ಪ್ರತಿಯೊಂದು ಕೆಲಸ. ಓಕೆ, ಒಂದ್ಸಲ ಎಕ್ಸಾಕ್ಟ್ ಲೊಕೇಶನ್ ಬಿಡಿ ಸರ್. ಸರ್ ನಮ್ಮ ಅಂಗಡಿ ಬಂದು ಮೈಸೂರು ರೋಡ್ ಚಾಮರಾಜಪೇಟು ಫಸ್ಟ್ ಮೇನ್ ರೋಡ್ ಹತ್ರ ಸರ್. ಸರ್ ಇವಾಗ ಇನ್ನೊಂದು ಆಲ್ಮೋಸ್ಟ್ ಲೊಕೇಶನ್ನು ಎಕ್ಸಾಕ್ಟ್ ಮ್ಯಾಪಿಂಗು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಮನೆಗೆ ಏನಾದರೂ ಇನ್ ಕೇಸ್ ಇಲ್ಲಿ ಬರೋಕ್ಕಾಗಲ್ಲ, ಮನೆ ತವೇ ಇನ್ಸ್ಟಾಲೇಷನ್ ಮಾಡಿಸ್ಕೋಬೇಕು ಅಂತಂದರೆ ಕೂಡ ಅದು ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸೊ ಸ್ಕೀಮಿಕ್ ಅಂತ ನಂಬರ್ ಕಾಲ್ ಮಾಡಿ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ತಗೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಸರ್. ಜೆಮ್ ಸ್ಟೋನ್ ಹಾಕಿದ್ದಾರೆ ಆಲ್ರೆಡಿ, ಡೈಮಂಡ್ ಸಿಸ್ಟಮ್ ನೋಡ್ತಾ ಇರ್ಬೋದು. ಆ್ಯಂಡ್ ಎಲ್ಲ ಕಡೆ ಟ್ರೆಂಡಿಂಗಲ್ಲಿರುವಂಥದ್ದು ಡೈಮಂಡ್ ಸಿಸ್ಟಮು. ಸೊ ಯಾವ ಕಾರ್ ನೋಡಿ ಸರ್ ಡೈಮಂಡ್ ಸಿಸ್ಟಮ್ ಅಂತಲೇ ಇರ್ತಾರೆ. ಸೊ ಅರೌಂಡ್ ಇವಾಗ ನಿಮ್ಮ ಹತ್ರ ಇರೋದು ಎಷ್ಟು GB ಸರ್ ಇದು? 6GB 128 GB ಸರ್. ಸೊ ಫೀಚರು ಕ್ವಾಲಿಟಿ ನೋಡೋದಾದರೆ ಸೊ ಒಂದ್ಸಲ ಕ್ವಾಲಿಟಿ ತೋರಿಸಿ ಸರ್. ಹಾಗೆ ನೋಡಿ ಯಾವ ಥರ ಇದೆ ಅಂತ. ಸರ್ ಕ್ವಾಲಿಟಿ ಬಗ್ಗೆ ಟೆನ್ಷನ್ ಇಲ್ಲ, ಒರಿಜಿನಲ್ ಜಮ್ ಸ್ಟೋನ್ ಇದು. 2 years ವಾರಂಟಿ ಕೂಡ ಇರುತ್ತೆ. ಪ್ರೈಸಿಂಗ್ ಬಂದು 8500 rupees ಆಗುತ್ತೆ. ನಿಮಗೆ ನಾರ್ಮಲ್ ಬೇಕಂದ್ರೆ 7000 rupeesಗೆ ಸಿಕ್ಬಿಡುತ್ತೆ. ಇದು ಒರಿಜಿನಲ್ ಡೈಮಂಡು 10.1 ಪಕ್ಕ 2K ಕ್ಲಾರಿಟಿ ಬರುತ್ತೆ. ಆಮೇಲೆ HD ಕ್ಲಾರಿಟಿನೂ ಬರುತ್ತೆ. 8500 ಆಗುತ್ತೆ. ಮೆನು ಆಪ್ಷನ್ಗೆ ಹೋಗಿ ಸರ್, ಹಾಗೆ ಏನೇನಿದೆ ಅಂತದ್ರಲ್ಲಿ ಆಲ್ ಸಿಟೀಸ್ ಮೊಬೈಲ್ ಥರ ಸರ್ ಇದು. ಮೊಬೈಲಲ್ಲಿ ಏನು ಬರುತ್ತೆ ನಿಮಗೆ ಐಫೋನು ವಿತ್ ಕಾರ್ಪ್ಲೇ, ಅದು ಆಟೋ ಅಂಡ್ರಾಯ್ಡ್ ಕಾರ್ಪ್ಲೇ ಕೂಡ ಇದೆ. ಆಟೋ ಕಾರ್ಪ್ಲೇ ಇದೆ. ಓಕೆ, ಸೊ ನೋಡ್ತಾ ಇರ್ಬೋದು ಇಷ್ಟು ಫೀಚರ್ ಇರುವಂಥದ್ದು. ಎಷ್ಟು GB RAM ಇದು? ಸರ್ 6GB 128 GB. ಓಕೆ, ವಿತ್ ಇನ್ಸ್ಟಾಲೇಷನ್ ಎಷ್ಟಕ್ಕೆ ಮಾಡ್ಕೊಡ್ತಾ ಇರೋದು? 8500. ಯಾವ ಕಾರ್ ಇದ್ರೂ ಅಷ್ಟೇ. ಫ್ರೇಮು ಎಲ್ಲ ಕಂಪ್ಲೀಟ್ ಸರ್. ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಇದರಲ್ಲಿ ರಿವರ್ಸ್ ಕ್ಯಾಮ್ರಾನು ನೋಡಿ ಯಾವ ಥರ ಕ್ಲಾರಿಟಿ ಇದೆ ಅಂತ. ಏನು ಸರ್ ಇದು ಮೊಬೈಲ್ ಥರ ಕ್ವಾಲಿಟಿ ಇದೆ, ಸಖತ್ತಾಗಿದೆ. HD ಇದು ಕ್ಯಾಮ್ರಾ ಬರುತ್ತೆ. ಆಮೇಲೆ ನಿಮಗೆ ಈ ಸಿಸ್ಟಮ್ ಬರುತ್ತೆ. 1080 ಕ್ಯಾಮ್ರಾ ಬರುತ್ತೆ. ಅದು ನಾರ್ಮಲ್ HD ಅಲ್ಲ, HD ಕ್ಯಾಮ್ರಾ ಪಂಚಾಡಿಯೋದು. ಹ್ಞೂ ಸರ್. ಓಕೆ, ಸೂಪರ್ ಸರ್. ಇಷ್ಟು ಸಿಗುವಂಥದ್ದು ಏನು ಗುರು ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಇದೆ ಅಲ್ಲೋಣ. ಇನ್ನು ಎಷ್ಟು ವರ್ಷ ಇರುತ್ತೋ ಗೊತ್ತಿಲ್ಲ. ಸೊ ಇಲ್ಲಿ ನೀವು ಅಂಡ್ A to Z ಕಾರ್ ಸರ್ವಿಸಲ್ಲಿ ಒಂದು ಏನೋ ಹಾಕ್ಸ್ಕೊಂಡ್ರಿ ಅಂತ ಹೇಳಿದ್ರಿ ಸರ್. ರ್ಯಾಟ್ ಮೆಶ್ ಹಾಕ್ಸಿದ್ದೀನಿ ನನ್ನ ಗಾಡಿಗೆ, ಹೊಂಡಾ ಮೊಬಿಲಿಯರ್ ನಂದು. ರ್ಯಾಟ್ ಮೆಶ್ ನಾನು ವಿಡಿಯೋ ನೋಡಿ ಬಂದಿದ್ದೆ. ರ್ಯಾಟ್ ಮೆಶ್ ಹಾಕ್ಸಿದ್ದೀನಿ. ಮೇಲೆ ಅದು ಇಂಜಿನ್ ಕವರು, AC ಇದು ಎಲ್ಲ ವೆಂಟ್ ಎಲ್ಲ ಅವರೇ ಆ್ಯಸ್ ಪರ್ ಹೇಳಿದಾರಲ್ಲ ಅದ್ರ ಪ್ರಕಾರ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ ಅವ್ರ ಕೆಲಸ ಎಲ್ಲ. ಓಕೆ, ರೆಕಮೆಂಡ್ ಮಾಡ್ತೀನಿ ನಾನು. ಬೇರೆಯವ್ರಿಗೂ ರೆಕಮೆಂಡ್ ಮಾಡ್ತೀನಿ. ಬಟ್ ವರ್ತ್ ಅನಿಸ್ತಾ ಪ್ರೈಸು? ವರ್ತ್ ಸರ್. ಲೈಕ್ ಅಲ್ಯೂಮಿನಿಯಂ ಅಲ್ಲ, ಅದೇನು ನೀರು ಹೋದ್ರೂ ಏನು ಇದಾಗಲ್ಲ, ತುಕ್ಕಿಡಿಯಲ್ಲ. ಅದರಿಂದ ಚೆನ್ನಾಗಿದೆ ಕೆಲಸನೂ ಎಲ್ಲ ಫೀಲ್ ಮಾಡಿದ್ದಾರೆ. ಇದ್ರ ವಾರಂಟಿ ಕೊಟ್ಟಿದ್ದಾರಲ್ಲ, 2 years ವಾರಂಟಿ ಕೊಟ್ಟಿದ್ದಾರೆ. ಅದರಿಂದ ಏನಾದರೂ ಆದರೆ ತಗೊಂಬೋಣ. ಬಟ್ ಇವಾಗ ಪ್ರೆಸೆಂಟ್ ವರ್ಕ್ ಹೇಗಿದೆ? ಚೆನ್ನಾಗಿದೆ ಸರ್, ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ಕೆಳಗಡೆ ಎಲ್ಲ ಸರಿ. ನಿಮ್ಮ ನೇಮು? ಸ್ವಾಮಿ ಅಂತ ಹೇಳಿ ಸರ್. ಥ್ಯಾಂಕ್ ಯು.